ಮೇಲಿನ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾನು ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆ ಕೊಟ್ಟಾರೆ. ನಾನು ಕೇವಲ ಕರ್ನಾಟಕ ಅಲ್ಲ, ಯಾವ ರಾಜ್ಯಗಳಿಗೆ ಹೋದ್ರು ಕೂಡ ಸ್ಟೇಷನ್ಗಳಿಗೆ ಹೋಗೋದು, ಅಲ್ಲಿರ್ತಕ್ಕಂಥ ನ್ಯೂನತೆ ನೋಡೋದು, ಸಾರ್ವಜನಿಕರು ಮಾತಾಡ್ಸೋದು, ಅವರಲ್ಲಿರ್ತಕ್ಕಂಥ ಆಹ್ವಾನಗಳನ್ನ ಸ್ವೀಕಾರ ಮಾಡೋದು, ಇದು ನಮ್ದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2-3 ತಿಂಗಳಿಂದ ನನಗೆ ಪತ್ರ ಬರೆದಿದ್ರು. ಆ ಪತ್ರವನ್ನು ತೆಗೆದುಕೊಂಡು ನಾನು, ಅವರು ಮತ್ತೆ ನಮ್ಮ ವೈದ್ಯರು ಅವರು ಎಲ್ಲರೂ ಇವತ್ತು ಒಂದು ಕಡೆಯಿಂದ ಹೋಗ್ತಾ ಇದ್ದೀವಿ. ನಮ್ಮ ಇಡೀ ಸೀನಿಯರ್ ಆಫೀಸರ್ಸ್. ನನಗೆ ಖುಷಿಯಾಗಿದ್ದು, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಯಾರ ಗಮನಕ್ಕೂ ಬಂದಿರೋದಿಲ್ಲ. ಲೋಕಲ್ ನಲ್ಲಿ ಹೇಳಿರ್ತಾರೆ, ಕೆಲವರು ಮಾಡಿರೋದಿಲ್ಲ ಅಂತ ಬಂದ ತಕ್ಷಣ DRM ಇರ್ತಾರೆ. ಆ DRM ಅವರು ಅದಕ್ಕೆ ಪೂರ್ತಿ ಅವರೇ ಇನ್ಚಾರ್ಜ್ ಇರ್ತಾರೆ. 2 ನಿಮಿಷಕ್ಕೆ ಆ ಕೆಲಸಗಳಾಗ್ತವೆ. ಸಣ್ಣ ಪುಟ್ಟ ಅಲ್ಲೋ ಮೇಲ್ ಸೇತುವೆ ಇರ್ಬೋದು, ಕೆಳ ಸೇತುವೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಕೆಲವು ಕಡೆ ಪ್ರಯಾಣಿಕರಿಗೆ ಆಗ್ತಕ್ಕ ತೊಂದರೆ ಇರ್ಬೋದು, VIP ನಲ್ಲಿ ಕುತ್ಕೊಳ್ಳಕ್ಕಂಥದ್ದು, ಸಾಮಾನ್ಯ ಜನಕ್ಕೂ ಇದೆಲ್ಲವೂ ಕೂಡ ದಿನಗಳಿಗಾರ ಆಗ್ಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಒಂದು ಆಶಯ. ಸಾರ್ವಜನಿಕರ ಸಂಪತ್ತು ಸಾರ್ವಜನಿಕರಿಗೆ ವಿನಿಯೋಗ ಆಗಲಿ, ರೈಲ್ವೆ ಇಲಾಖೆ ಮಾಡ್ತಕ್ಕಂಥ ಕೆಲಸ ಬಡವರಿಗೆ ತಲುಪಲಿ, ಆ ನಿಟ್ಟಿನಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಇದು ನನಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಟ್ರಯಲ್ ಅಂಡ್ ಎರರ್ ಎರಡೂ ಕೂಡ ಆಗೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಆಗ್ತವೆ. ಇದು ಒಳ್ಳೇದು. ಕುಮಾರಸ್ವಾಮಿ ಅವರಿಗೆ ಇವತ್ತು ಅವರು ಕೂಡ ಸ್ವತಃ ಅವರೇ ಬಂದಿದ್ದಾರೆ, ನೋಡ್ತಾ ಇದ್ದೀವಿ. ಇದು ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಸಾಮಾನ್ಯರು ಕೂಡ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದ್ರೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಸಾಮಾನ್ಯ ಜನರಿಗೆ ಏನನ್ನ ಕೊಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಅದು ನಡೀತಾ ಇದೆ ಇಲ್ಲೋ ಅನ್ನೋದು ನೋಡೋದಕ್ಕೆ ಮಾತ್ರ ನಾವು ನಮ್ಮ ಸೀನಿಯರ್ ಆಫೀಸರ್ ಬಂದಿದ್ದೀವಿ. ಕಳೆದ ಬಾರಿ ಬಂದಿದಾಗ ಇನ್ನೊಂದು ತಿಂಗಳಲ್ಲಿ ಒಂದೇ ಭಾರತ್ ಆಯ್ತು, ಒಂದೇ ಭಾರತ್ ಆಗಿದೆ. ಆಧುನೀಕರಣ ಒಂದ್ ನಿಮಿಷ ಆಧುನೀಕರಣ ಶುರು ಮಾಡ್ತಾ ಇದೀವಿ. ಉದ್ಘಾಟನೆ ಆಗುತ್ತೆ, ಉದ್ಘಾಟನೆ ಮಾಡ್ಬೇಕಾಯ್ತದೆ. ಒಂದು ನಾನು ಮುಂದಿನ ಸಾರಿ ಬಂದಾಗ ಅದು ನೋಡ್ತೀನಿ. ಇಲ್ಲ ಈಗ ಸಾಯಂಕಾಲ ಹೋಗ್ಬೇಕಾದ್ರೆ ಫ್ರೀ ಸಿಕ್ಕಿದ್ರೆ ನಾನು ಸಾಯಂಕಾಲ ನೋಡೋಗ್ತೀನಿ, ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ. ಇವತ್ತು ಇಲ್ಲೇನಿಲ್ಲಪ್ಪ, ಇದಕ್ಕೆ ನಮ್ದು ಆದ್ಯತೆ ಸಾರ್ವಜನಿಕವಾಗಿ ಪ್ಯಾಸೆಂಜರ್ಗೆ. ನಾವು ಅಲ್ಲಿ ಇದ್ರೊಳಗೆ ಟೊಯೋಟಾ ಕಿರ್ಲಕ್ಸ್ವರ್ ಇರೋದ್ರಿಂದ ನಾವು ಹೆಚ್ಚಿನ ಆದ್ಯತೆಯನ್ನ ಕಮರ್ಷಿಯಲ್ಗೆ ಅಲ್ಲಿ ಬಿಡದಿ ಕೊಡ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ RSS ಕೊಡ್ಬೇಕು ಅನ್ನೋ ಹೇಳಿ ನೋಡಪ್ಪ, ಒಬ್ಬ ಸೀನಿಯರ್ ರಾಜಕಾರಣಿನೂ ಕೂಡ, ಒಬ್ಬ ಸೀನಿಯರ್ ರಾಜಕಾರಣಿ ಮೇಲ್ಪಂಕ್ತಿಗೆ ಹೋದಂತವ್ರು ಕೂಡ ಎಲ್ಲ ಒಂದ್ ಕಡೆ ತಮ್ಮಲ್ಲೂ ಕೂಡ ಕೆಲವು ಲೋಪಗಳಿವೆ, ಎಡವಟ್ಟಿದೆ ಅನ್ನೋದಕ್ಕೆ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಉದಾಹರಣೆ. ಯಾಕೆ ಅವ್ರು ಈ ರೀತಿಯಾಗಿ ಗೊಂದಲ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ಅವ್ರಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಪದೇ ಪದೇ ನೀವು ಹೇಳ್ತೀರಿ ನನ್ನ ರಾಜಕಾರಣ ತೆರೆದ ಪುಸ್ತಕ ಅಂತ. ನೀವು ತೆರೆದದ್ದು ಇಲ್ಲ, ಪುಸ್ತಕನೂ ಇಲ್ಲ. ಇದಾಗಬಾರ್ದು. ನಿಮ್ಮಂತವರೆಲ್ಲ ಒಂದ್ ಕಡೆ ಈ ರೀತಿಯಾಗಿ ನಡ್ಕೊಂಡ್ರೆ ಮುಂದಿನ ಪೀಳಿಗೆ ಏನಾಗ್ತದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಯ್ತದೆ. ಇವತ್ತೇಂತ ಮಾತಾಡಿದ್ದೀರಿ, ಇದು ನಿಮ್ಗೆ ಅದು ಸರಿ ಅನಿಸ್ತದೆ ಅಂತ ಅನ್ನೋದನ್ನ ನೀವು ಮತ್ತೊಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇಂಥ ಕೆಲವು ಸಂದೇಶಗಳನ್ನು ಕೊಡುವಾಗ ತಮ್ಮಂತವ್ರು ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಪರಿಸ್ಥಿತಿಯಲ್ಲಿ ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ಚಿಂತನೆಗೆ ನೀವು ಕೂಡ ಕೈ ಜೋಡಿಸೋದು ಒಳ್ಳೇದು. ಸಣ್ಣ ಪುಟ್ಟದ್ದು ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಕೊಳಕು ವ್ಯವಸ್ಥೆಯನ್ನ ಸಾಮಾನ್ಯರಿಗೆ ತೋರಿಸೋದು ಮುಖ್ಯನ. ನೀವು ಕೂಡ ಚಿಕ್ಕವರಾಗೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನೀವು ಅದೇ ಮಾಡ್ತೀನಿ ಅಂದ್ರೆ ನಾನೇನು ಮಾಡಕ್ಕಾಗಲ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.